ಕರ್ನಾಟಕ ಮಹಿಳಾ ಪೊಲೀಸ್ ಜಾತ್ರೆ ಇದು. ಸೊ 100 ಎಷ್ಟನೇ ಹುಡುಗಿಯರು ಇಸ್ವಿಲಿ ಮಾಡಿದ್ದು ಸರ್ ಇದು? 2018 ಓಕೆ. ಇವ್ರಿಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಡ್ರೆಸ್ಸಸ್ ಕೊಡಿಸಿ ಇವ್ರಿಗೆ. ಇವರೆಲ್ಲ 3 ಜನ ಹುಡುಗಿರು, ನಾನು ಆಗ್ಲೇ ಹೇಳಿದೆ, ಶ್ರುತಿ ಮತ್ತೆ ನಿಶಾ ಜೇಮ್ಸ್ ಮತ್ತೆ ಇಲ್ಲಿ ನೋಡಿ, ಅವಾಗ ಸೀಮಾ ಲಾತ್ಕರ್, ಮೈಸೂರು ಪೊಲೀಸ್ ಕಮಿಷನರ್ ಅವ್ರೀಗ ಸೀಮಾ ಲಾತ್ಕರ್, ಅವಾಗ ಇಲ್ಲಿ ಹುಬ್ಳಿಲಿ DCP ಆಗಿದ್ರು. ಅಲ್ಲಿಗೆ ಇಷ್ಟು ಜನ ಹುಡುಗಿರು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ, ಜನ ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನನ್ನ ಹೆಂಡತಿ ಕರ್ಕೊಂಡ್ ಬರ್ಬೇಕು. ನನ್ನ ಹೆಂಡತಿಗೂ ಪ್ರಾಕ್ಟೀಸ್ ಮಾಡಿಸಿ ಫುಲ್ ಡೇ ಎಲ್ಲ ನನ್ನ ಹೆಂಡತಿ ಇಲ್ಲ ಕಂಪ್ಲೀಟ್ಲಿ ಅವಳು ಕೂಡ ಸೈಕ್ಲಿಂಗ್ ಮಾಡಿದ್ರೆ. ಮತ್ತೆ ಒಂದು ಬಸ್ ಇದಲ್ಲ, ಒಂದು ಬಸ್ಗೆ ಕಂಪ್ಲೀಟ್ ಆಗಿ ನಾವು 2 ಬಾತ್ರೂಮ್ ಥರ ಮಾಡಿಬಿಟ್ಟು ಲೌಂಜ್ ಮಾಡಿ, ಫಿಸಿಯೋಥೆರಪಿಸ್ಟ್ ನಾನು ಇಟ್ಟಿದ್ದೆ. ಮತ್ತೆ ಇವರೆಲ್ಲ ನೋಡಿ ಕಪ್ಪಗಾಗಬಾರ್ದು ಅಂದ್ಬಿಟ್ಟು ಇದು ಕೂಡ ನಾನು ಬಿಸಿಲಲ್ಲಿ ಅವ್ರಿಗೆ ಟ್ಯಾನ್ ಆಗಬಾರ್ದು ಅಂತ ಅದು ಕೂಡ. ಮತ್ತೆ ಇಲ್ಲಿ ಇದು ಹೈನಿ ಅಂತ ನೋಡ್ತಾ ಇದ್ದೀರಲ್ಲ ಡ್ರೆಸ್, ಇದು ಟೂರ್ ಡಿ ಫ್ರಾನ್ಸ್ಗೆ ಡ್ರೆಸ್ ಡಿಸೈನ್ ಮಾಡ್ತಾರೆ. ಅವ್ರ ಜೊತೆ ನಾವು ಸಂಪರ್ಕ ಮಾಡಿಕೊಂಡು ಇಂಥ ಡ್ರೆಸ್ ಕಂಪ್ಲೀಟ್ಲಿ ಸುಮ್ಮನೆ ಬರೀ ಸೈಕಲ್ ತೊಡಬೇಕಾದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವ್ರಿಗೆ ಮಾಡಿಸಿದ್ರು. ಎಷ್ಟು ದಿನ ಸರ್ ಇದು? 5 days, 100 kilometers per day. ಅಲ್ಲಿ ರಾಣಿ ಚೆನ್ನಮ್ಮ ಹೋಗಿದ್ದು, ಮತ್ತೆ ಅಲ್ಲಿ ಆರ್ಮಿ ಸ್ಕೂಲ್ಗೆ ಹೋಗಿದ್ದು, ನನ್ನ ಹೆಂಡತಿ ಮಕ್ಕಳ ಜೊತೆ ಇಲ್ಲಿ ಮಾಡಿದ್ದು, ವೃಕ್ಷಾರೋಪಣೆ, ಸ್ವಚ್ಛ ಭಾರತ್ ಮಾಡಿದ್ದು, ಮತ್ತೆ ಮಸೀದಿಗೆ, ಚರ್ಚ್ಗೆ ಎಲ್ಲ ವಿಸಿಟ್ ಹೌದು. ರೈತರಿಗೆ ಎಲ್ರಿಗೂ ನಾವು ಭೇಟಿ ಮಾಡಿದೆ ಅಲ್ಲಿಗೆ ಅಂತ. ಫಿಸಿಯೋಥೆರಪಿ ನಡೀತಾ ಇದೆ ನೋಡಿ. ಮತ್ತೆ ನಾನು ಹೇಳ್ತೀನಿ ಅಡಾಲಸೆಂಟ್ ಸ್ಪೆಷಲಿಸ್ಟ್. ಸೊ ತರುಣ್ ಮಕ್ಕಳಿಗೆಲ್ಲ ಮಾಡೋದು ಅಲ್ಲಿ ದಾವಣಗೆರೆಯಲ್ಲಿ ಇದ್ರ ಮಕ್ಕಳ ಜೊತೆಯಲ್ಲಿ ಅವ್ರಿಗೆ ರ್ಯಾಲಿ ಮಾಡಿಸಿದ್ದು. ಇಲ್ಲಿ ಇದು ಚಿತ್ರದುರ್ಗದಲ್ಲಿದು. ಮತ್ತೆ ಇದರ ವಿಶೇಷತೆ ಏನಂದ್ರೆ 4 IAS ಹುಡುಗಿಯರು ಕೂಡ ನಮ್ಮ ಜೊತೆ ಸೈಕ್ಲಿಂಗ್ ಮಾಡಿದ್ರು. KR ನಂದಿನಿ ಅಂತ IAS ಟಾಪರ್ ಆಗಿದ್ರು. ಹೌದು, ನಂದಿನಿ ನಮ್ಮ ಜೊತೆ ಸೈಕಲ್ ಮೆಕ್ಯಾನಿಕ್ಸ್ ಕೂಡ ಜೊತೆಲ್ಲ ನಾವು ಇಟ್ಕೊಂಡಿದ್ದೀವಿ ನನಗೆ. ಸೊ ಬೆಂಗಳೂರಿಗೆ ಬಂದು ಫಿಲ್ ಸ್ಟೇಷನ್ ಅಲ್ಲಿ ಅವರು ಮಹಿಳಾ ಅಧ್ಯಕ್ಷ ಆಗಿದ್ದವರು. ಇವರು ಮೇಯರ್ ಆಗಿದ್ರು ಮೇಡಮ್. ಹೌದು, ಇವರು ಗಂಗಾ. ಸೈಕ್ಲಿಂಗ್ ಅಂಡ್ ರನ್ನಿಂಗ್ ಆಲ್ಸೋ. ಸೂಪರ್ ಸರ್. I started running and cycling both after 40 years ಆದ ನಂತರ, 45 years ಆದ ನಂತರ. ಸುಮಾರು ಮ್ಯಾರಥಾನ್ಸ್ ಕೂಡ ಕಂಪ್ಲೀಟ್ ಮಾಡಿದೆ ನಾನು, ಮತ್ತೆ ಹಾಫ್ ಮ್ಯಾರಥಾನ್ ಕೂಡ ಮಾಡಿದೆ. ಈಗ ಸ್ವಲ್ಪ ಹಾರ್ಟಲ್ಲಿ ಬ್ಲಾಕೇಜ್ ಆದ ನಂತರ ಮಾಡೋದು ಬಿಟ್ಟಿದ್ದೀನಿ. ಅದಕ್ಕೆ ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಾವು ಎಲ್ರಿಗೂ ಜಾಗೃತವಾಗಿ ಇಟ್ಟಿದ್ರೆ ಯೂತ್ ಕ್ಯಾನ್ ಬಿ ವೆರಿ ವೆಲ್. ಎಲ್ಲರೂ ನೋಡಿ ಹೆಲ್ತ್ ಇರೋದಿಲ್ಲ ಅವರು. ಗುಟ್ಕಾ ತಿಂದು ಅಥವಾ ಓವರ್ ವೇಟ್ ಆಗಿ ಅಥವಾ ಬರೀ ಪಾಸ್ತಾ ಪಿಜ್ಜಾ ತಿಂದ್ಬಿಟ್ಟು ಆರೋಗ್ಯನೇ ಇಡಲ್ಲ. ಉತ್ತರ ಕರ್ನಾಟಕದ ಊಟ ಇದೆಲ್ಲ ಬೆಸ್ಟ್ ಊಟ. ದಕ್ಷಿಣ ಕರ್ನಾಟಕದಲ್ಲಿ ಮುದ್ದೆ ಊಟ ಕರೆಕ್ಟಾಗಿ ತಿಂದರೆ ಯಾವ ಸಮಸ್ಯೆ ಬರೋಲ್ಲ, ಆರೋಗ್ಯದ ಸಮಸ್ಯೆ. ಸುಮ್ಮನೆ ಈ ಪಾಸ್ತಾ ಪಿಜ್ಜಾ ಮತ್ತು ಏನೇನೋ ಹಾಳು ತಿಂದು ಅದರಿಂದ ಡೈಜೆಷನ್ ಕೂಡ ಹಾಳು ಮಾಡ್ಕೊಳ್ತಾರೆ.